ಕನ್ನಡದಲ್ಲಿ 3ನೇ ಸೀರಿಯಲ್ ಅಲ್ಲ 4ನೇ ಸೀರಿಯಲ್ಲು. ವಲ್ಲಭದಲ್ಲಿ ಏನು ಡಿಫ್ರೆನ್ಸು ಅಂತ ಅಂದರೆ ಅವನು ಆಲ್ಮೋಸ್ಟ್ ವಿಕ್ಕಿ ಥರನೇ. ಈಸ್ ಫನ್ ಲವಿಂಗ್, ಕಾಲೇಜ್ ಗೋಯಿಂಗ್ ಆ್ಯಂಡ್ ಈಸ್ ನಾಟಿ ಆ್ಯಂಡ್ ಈಸ್ ಗುಡ್ ಲುಕಿಂಗ್ ಅಫ್ಕೋರ್ಸ್. ನಿಜ ಜೀವನದಲ್ಲೂ ಅಪ್ಪನ ಭಯ ಅಷ್ಟೇ ಇದೆಯಾ? ನಿಜ ಜೀವನದಲ್ಲಿ ಅಪ್ಪನ ಭಯ ಇತ್ತು. ಏನಕ್ಕೆ ಅಂದರೆ ನಾನು 18 ವರ್ಷ ಇರಬೇಕಾದ್ರೆ ನಮ್ಮಪ್ಪ ತೀರೋಗಿದ್ದು. ಲವ್ ಆಗುತ್ತಾ ವಲ್ಲಭಂಗೆ? ಅದೊಂದು ಹಿಂಟ್ ಕೊಟ್ಟಿದ್ದೀವಿ ನಾವು ಫಸ್ಟ್ ಎಪಿಸೋಡಲ್ಲಿ. ಅಮ್ಮು ಮತ್ತು ವಲ್ಲಭ ಅಂತ ಏನು ಬರ್ದಿರ್ತಾರೆ ಅದೊಂದು ಹಾರ್ಟ್ ಬರುತ್ತೆ ಹಿಂಗೆ. ತುಂಬ ಸೀರಿಯಲ್ಸ್ ನಡುವೆ ಈ ಸೀರಿಯಲ್ ಏನಕ್ಕೆ ನೋಡಬೇಕು? ಏನಕ್ಕೆ ಅಂತಂದರೆ ನಂದ ಗೋಕುಲಲ್ಲಿ ಪ್ರತಿಯೊಬ್ಬ ಅಪ್ಪನ್ನ ನೋಡ್ಬೋದು, ಅವ್ರವ್ರ ಮನೆಯಲ್ಲಿ ಅಮ್ಮನ್ನ ನೋಡ್ಬೋದು. ನಿಮಗೆ ಅಕ್ಕ ತಮ್ಮ ಅಣ್ಣ ತಂಗಿ ಇದ್ರೆ ನಮ್ಮ ಸಿಬ್ಲಿಂಗ್ಸಲ್ಲಿ ಕಾಣ್ಬೋದು. ಹಾಫ್ ಆನ್ ಅವರ್ ನೀವು ನೋಡ್ತಾ ಇದ್ರೆ ಹಿಂಗೆ ನೀವು ರಿಲೇಟ್ ಮಾಡ್ಕೊಂಡು ಹಾಫ್ ಆನ್ ಅವರ್ ಹೋಗೋದೇ ಗೊತ್ತಾಗಲ್ಲ. 9 to 9:30 ಕಲರ್ಸಲ್ಲಿ. ಇವಾಗ ತುಂಬ 3 ಪ್ರಾಜೆಕ್ಟ್ ಇದು 3ನೇ ಸೀರಿಯಲ್, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಕನ್ನಡದಲ್ಲಿ 3ನೇ ಸೀರಿಯಲ್ ಅಲ್ಲ 4ನೇ ಸೀರಿಯಲ್ಲು. ಮೊದಲನೇದು ಸರಾಯು ಅಂತ ಮಾಡಿದ್ದೆ, 2ನೇದು ಶ್ರೀನಿ ಲವ್ಸ್ ಪದ್ದು ಅಂತ ಮಾಡಿದ್ದೆ, 3ನೇದು ಗಟ್ಟಿಮೇಳ ಎಲ್ರಿಗೂ ಗೊತ್ತು, ಆ್ಯಂಡ್ 4ನೇದು ನಂದ ಗೋಕುಲ ಎಲ್ರಿಗೂ ಗೊತ್ತು. ಅಗೇನ್ ಖುಷಿ ಇದೆ. ಬಟ್ ನೀವು ಪ್ರತಿ ಒಂದು ಸೀರಿಯಲ್ ಮಾಡಬೇಕಾದ್ರೂ ಆ ಪಾತ್ರಗಳನ್ನ ಡಿಫ್ರೆಂಟಾಗಿ ಆಯ್ಕೆ ಮಾಡ್ಕೊತೀರಾ? ಹೌದು. ಏನಕ್ಕೆ ಅಂದರೆ ಸೀರಿಯಲಲ್ಲಿ ಏನು ಅಂತಂದರೆ ನಾವು ಒಂದು ಪಾತ್ರ ಮಾಡೋದು ಸಿನಿಮಾದಲ್ಲಿ ಒಂದು 30ರಿಂದ 100 ದಿನ ಮಾಡ್ತೀವಿ. ಸೀರಿಯಲಲ್ಲಿ ವರ್ಷ ಮಾಡ್ತೀವಿ. ಏನಕ್ಕೆ ಡಿಫ್ರೆಂಟ್ ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ, ನಾನು ಡೈಲಿ ಮಾಡೋ ಪಾತ್ರಗಳು ಅದು ಸೇಮ್ ಸಟಲ್ ಆಗೋದ್ರೆ ಒಂದು ಲಾಸ್ಟ್ ಇವಾಗ ವಿಕ್ಕಿ ಪಾತ್ರ ಇವಾಗ ಇಲ್ಲಿ ಇದ್ದಿದ್ರು ಅದು ಡಿಫ್ರೆನ್ಸ್ ಅನಿಸ್ತಾರಲ್ಲ, ಅಥವಾ ನನಗೆ ಇನ್ನೊಂದು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ವಲ್ಲಭದಲ್ಲಿ ಏನು ಡಿಫ್ರೆನ್ಸು ಅಂತ ಅಂದರೆ ಅವನು ಆಲ್ಮೋಸ್ಟ್ ವಿಕ್ಕಿ ಥರನೇ. ಈಸ್ ಫನ್ ಲವಿಂಗ್, ಕಾಲೇಜ್ ಗೋಯಿಂಗ್ ಆ್ಯಂಡ್ ಈಸ್ ನಾಟಿ ಆ್ಯಂಡ್ ಈಸ್ ಗುಡ್ ಲುಕಿಂಗ್ ಅಫ್ಕೋರ್ಸ್. ಅದ್ರ ಜೊತೆಗೆ ವಲ್ಲಭ ಈಸ್ ಲಿಟಲ್ ರೆಬೆಲ್, ಅಂದರೆ ಅವನಿಗೆ ಧೈರ್ಯ ಜಾಸ್ತಿ ಅವನಿಗೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಅಪ್ಪನ ಭಯ ಇದ್ರು ಸ್ಟೈಲಿಶ್ ಆಗೇ ಇದ್ದೀರಾ, ಇನ್ನು ಈ ಅಣ್ಣಂದಿರಿಗಿಂತ ಡಿಫ್ರೆಂಟಾಗೇ ಕಾಣ್ತಾ ಇದ್ದೀರಾ. ನಿಜ ಜೀವನದಲ್ಲೂ ಅಪ್ಪನ ಭಯ ಅಷ್ಟೇ ಇದೆಯಾ? ನಿಜ ಜೀವನದಲ್ಲಿ ಅಪ್ಪನ ಭಯ ಇತ್ತು. ಏನಕ್ಕೆ ಅಂದರೆ ನಾನು 18 ವರ್ಷ ಇರಬೇಕಾದ್ರೆ ನಮ್ಮಪ್ಪ ತೀರೋಗಿದ್ದು. ಸೊ ಅಲ್ಲಿವರೆಗೂ ಅವರು ಒಂದು ಸ್ವಲ್ಪ ನಂದಕುಮಾರ್ ಥರನೇ ನಮ್ಮನ್ನು ಬೆಳೆಸಿದ್ರು, ಅಷ್ಟೇ ಪ್ರೀತಿನೂ ಇತ್ತು. ಬಟ್ ಇವಾಗ ನಂದ ಗೋಕುಲ ಸೀರಿಯಲಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ನಾನು ಹೇಳ್ದಾಗೆ ವಲ್ಲಭ ಬಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಪ್ಲಸ್ ಒಂದು ಸ್ವಲ್ಪ ಕೋಪಿಷ್ಟ, ಆ್ಯಂಡ್ ಅಷ್ಟೇ ಅಪ್ಪನ್ನ ತುಂಬ ಪ್ರೀತಿ ಮಾಡ್ತಾನೆ, ಮನೆಯವ್ರನ್ನ ತುಂಬ ಪ್ರೀತಿಸ್ತಾನೆ, ಹಾಗೆ ಹುಡುಗಿರಿಂದ ಸ್ವಲ್ಪ ದೂರ ಇರ್ತಾನೆ. ಲವ್ ಆಗುತ್ತಾ ವಲ್ಲಭಂಗೆ? ಅದೊಂದು ಹಿಂಟ್ ಕೊಟ್ಟಿದ್ದೀವಿ ನಾವು ಫಸ್ಟ್ ಎಪಿಸೋಡಲ್ಲಿ. ಅಮ್ಮು ಮತ್ತು ವಲ್ಲಭ ಅಂತ ಏನು ಬರ್ದಿರ್ತಾರೆ ಅದೊಂದು ಹಾರ್ಟ್ ಬರುತ್ತೆ ಹಿಂಗೆ. ಸೊ ಅದೊಂದು ಹಿಂಟು ಏನು ಅಂತಂದರೆ ಆಗಬಹುದು ಅಂತ. ಬಿಕಾಸ್ ಆಬ್ವಿಯಸ್ ಅಲ್ಲ, ನಮ್ಮದು ಸೀರಿಯಲ್ ಹೆಂಗೆ ಹೋಗ್ತಿದೆ ಅಂತಂದರೆ ಮೊನಾಟಮ್ನೆಸ್ ಹೋಗ್ತಾ ಇಲ್ಲ, ಸ್ವಲ್ಪ ಸಿನಿಮಾ ಮೇಕಿಂಗಲ್ಲೇ ಬರ್ತಾ ಇದೆ. ನಾವು ರೆಗ್ಯುಲರ್ ಸೀರಿಯಲ್ ಪ್ಯಾಟರ್ನಲ್ಲಿ ಬರ್ತಾ ಇಲ್ಲದ, ಸಿನಿಮಾಟೋಗ್ರಫಿಲೂ ಅಷ್ಟು ಆ್ಯಂಗಲ್ಸು ಅದೆಲ್ಲ ರಿಚ್ ಆಗಿ ಬರ್ತಾ ಇದೆ. ಆ್ಯಂಡ್ ಕ್ಯಾಮ್ರಾಮನ್ ಶ್ರವಂತ್ ಡೈರೆಕ್ಟರ್ ಆಗಿ ತುಂಬ ಚೆನ್ನಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ನಂದ ಗೋಕುಲ ಸೀರಿಯಲ್ನಲ್ಲಿ ಇಬ್ಬರು ಅಣ್ಣಂದಿರಿದ್ದಾರೆ, ಬಟ್ ನಿಮಗೆ ಲವ್ ಆಗುತ್ತೆ ಅಂತ ಹೇಳ್ತೀರಾ, ಬಟ್ ಅಪ್ಪ ಮಾತು ತೊಗೊಂಡಿದ್ದಾರಲ್ಲ, ಅದೇ ಸ್ಟೋರಿ ಏನಾಗುತ್ತೆ ಅಂತ. ಅಪ್ಪ ಮಾತು ತೊಗೊಂಡಿದ್ದಾರೆ, ಬಟ್ ಲವ್ ಮಾಡಿಬಿಟ್ಟಿದ್ದಾರೆ ಇವರು. ಇವಾಗ ಹುಡುಗಿರನ್ನ ಬಿಟ್ಕೊಡ್ತಾರಾ ಅಥವಾ ಅಪ್ಪನ ಮಾತನ್ನ ಬಿಟ್ಕೊಡ್ತಾರಾ ಅನ್ನೋದೇ ಸ್ಟೋರಿ. ತುಂಬ ಸೀರಿಯಲ್ಸ್ ನಡುವೆ ಈ ಸೀರಿಯಲ್ ಏನಕ್ಕೆ ನೋಡಬೇಕು? ಏನಕ್ಕೆ ಅಂತಂದರೆ ನಂದ ಗೋಕುಲಲ್ಲಿ ಪ್ರತಿಯೊಬ್ಬ ಅಪ್ಪನ್ನ ನೋಡ್ಬೋದು, ಅವ್ರವ್ರ ಮನೆಯಲ್ಲಿ ಅಮ್ಮನ್ನ ನೋಡ್ಬೋದು. ನಿಮಗೆ ಅಕ್ಕ ತಮ್ಮ ಅಣ್ಣ ತಂಗಿ ಇದ್ದರೆ ನಮ್ಮ ಸಿಬ್ಲಿಂಗ್ಸಲ್ಲಿ ಕಾಣ್ಬೋದು. ಆ್ಯಂಡ್ ಫ್ಯಾಮಿಲಿ ಇಶ್ಯೂಸು ಈ ಒಬ್ಬೊಬ್ರು ಇರ್ತಾರೆ ನೋಡಿ, ಇವಾಗ ನಮ್ಮ ಮನೇಲೇ ನಮ್ಮ ಅಪ್ಪ ಅಮ್ಮಂದಿರೋರು ಅವ್ರ ದೊಡ್ಡಪ್ಪದಿರ ಜೊತೆ ಮಾತಾಡಲ್ಲ, ಅತ್ತೆದಿರ ಜೊತೆ ಮಾತಾಡಲ್ಲ, ಅಥವಾ ಒಂದು ಸೈಡ್ ಫ್ಯಾಮಿಲಿಯವ್ರ ಜೊತೆ ಮಾತಾಡಲ್ಲ, ಏನೇನೋ ಇಶ್ಯೂಗೆ, ಲ್ಯಾಂಡು ಪ್ರಾಪರ್ಟಿ ಮನಿ ಇಶ್ಯೂಗೆ. ಸೊ ಅದೇ ಥರ ಒಂದು ವಿಲನ್ ಮನೆಯೂ ಇರುತ್ತೆ, ಮಾತು ಬಿಟ್ಟಿರೋ ಒಂದು ಮನೆಯೂ ಇರುತ್ತೆ. ಎಷ್ಟೊಂದು ತುಂಬ ಲಿಂಕ್ ಮಾಡ್ಕೊಳ್ಳೋವಂಥ ವಿಷಯ, ರೆಗ್ಯುಲರ್ ಮನೆಯಲ್ಲಿ ನಡೆಯುವಂಥ ವಿಷಯ ನಂದ ಗೋಕುಲದಲ್ಲಿ ನಡೆಯುತ್ತೆ. ವೇರ್ ಯು ಕ್ಯಾನ್ ರಿಲೇಟ್. ಆ್ಯಂಡ್ ಹಾಫ್ ಆನ್ ಅವರ್ ನೀವು ನೋಡ್ತಾ ಇದ್ರೆ ಹಿಂಗೆ ನೀವು ರಿಲೇಟ್ ಮಾಡ್ಕೊಂಡು ಹಾಫ್ ಆನ್ ಅವರ್ ಹೋಗೋದೇ ಗೊತ್ತಾಗಲ್ಲ 9 to 9:30 ಕಲರ್ಸಲ್ಲಿ. ಸೊ ಎಲ್ಲರೂ ನೋಡ್ತಾ ಇರಿ.